ಹನಿ ಟ್ರ್ಯಾಪ್ ಸುಂದರಿಯ ಬಿಗ್ ಎಕ್ಸ್ಪೋಸ್ ಇದು ಪವರ್ ಟಿವಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ಈ ಜಾಲದ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೆ, ಹೇಗೆ ಕಾರ್ಯಾಚರಣೆಯನ್ನು ನಡೆಸುತ್ತೆ, ಯಾರೆಲ್ಲ ಇದ್ರು, ಶ್ರೀಮಂತರು, ಪ್ರಭಾವಿಗಳು, ರಾಜಕಾರಣಿಗಳು, ಹೇಗೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಬಲಿಯಾಗಿದ್ದಾರೆ. ಹಾಗಾದ್ರೆ ಎಂತ ಯಾವ ರೀತಿಯಾಗಿ ಇವರು ತಂಡವನ್ನ ಕಟ್ಕೊಂಡು ಈ ಟ್ರ್ಯಾಪ್ ದಂಧೆಯನ್ನ ಮಾಡ್ತಾ ಇದ್ರು ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಸಮಾಜಕ್ಕೆ ಇವರು ಮಾರಕವಾಗಿದ್ರು, ಹಾಗೇನೆ ಸಮಾಜದಲ್ಲಿ ಹೆಸರು ಮಾಡಿರುವಂತ ಗಣ್ಯರನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ರು. ಗಣ್ಯರನ್ನ ಟಾರ್ಗೆಟ್ ಮಾಡಿ ಬಲೆಗೆ ಬೀಳಿಸ್ಕೊಳ್ತಾ ಇದ್ರು. ಸಮಾಜದಲ್ಲಿ ಹೆಸರು ಮಾಡಿರುವ ಗಣ್ಯರಿಗೆ ಗುರಿ ಇಡುತ್ತೆ ಈ ಗ್ಯಾಂಗು. ಗಣ್ಯರನ್ನ ಪ್ರಣಯದ ಹಳ್ಳಕ್ಕೆ ಬೀಳಿಸಿ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕಾಮ ಕೇಳಿಯ ವಿಡಿಯೋ ಮಾಡಿಕೊಂಡು ಭಯೋತ್ಪಾದನೆ ಆರಂಭಿಸ್ತಾರೆ, ಭಯ ಹುಟ್ಟಿಸ್ತಾರೆ. ಹನಿ ಹನಿ ವಾಟ್ಸಪ್ ಚಾಟ್ಗಳನ್ನ ಇಟ್ಕೊಂಡು ಬುಗುರಿ ಆಡಿಸ್ದಂಗೆ ಆಡಿಸ್ಬಿಡ್ತಾರೆ. ಆರಂಭದಲ್ಲಿ ಗಣ್ಯರಿಂದ ತಮಗೆ ಬೇಕಾದ ಕೆಲಸಗಳನ್ನ ಮಾಡಿಸಿಕೊಳ್ತಾರೆ. ಹಾಗೇನೆ ಅನಂತರ ಅವರ ಭಯ ಮುಜುಗರದ ಲಾಭ ಪಡೆದು ಲಕ್ಷ ಲಕ್ಷ ಹಣವನ್ನು ಪೀಕ್ತಾರೆ. ಲಕ್ಷ ಹಣವನ್ನು ಪೀಕೋದು, ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡೋದು. ಇದು ಧಾರವಾಡದ ಕುಖ್ಯಾತ ಹನಿ ಟ್ರ್ಯಾಪ್ ಗ್ಯಾಂಗ್ ನ ಸ್ಟಿಂಗ್ ಆಪರೇಷನ್ ನ ವೇಳೆ ಹಲವು ರೋಚಕ ಸಂಗತಿಗಳು ಬಯಲಾಗಿದೆ. ಹಾಗಾದ್ರೆ ಯಾವೆಲ್ಲ ಸಂಗತಿಗಳಿವೆ? ಹನಿ ಟ್ರ್ಯಾಪ್ಗೆ ಇಡೀ ಕುಟುಂಬದ್ದೇ ಸ್ಟೋರಿ, ಡೈಲಾಗು ಮತ್ತು ಡೈರೆಕ್ಷನ್ ಎಲ್ಲವೂ ಕೂಡ. ನಟನೆಯಲ್ಲಿ ಅಮ್ಮ ಮಗಳು, ಅಪ್ಪ ತಮ್ಮ ತಂಗಿ ಎಲ್ಲರೂ ಕೂಡ ಭಯಾನಕ, ಒಳ್ಳೆ ಆಕ್ಟ್ ಮಾಡ್ತಾರೆ. ಗಣ್ಯರನ್ನ ಬಲೆಗೆ ಬೀಳಿಸಿಕೊಳ್ಳುವ ಕೆಲಸ ಸ್ಕ್ರಿಪ್ಟ್ನಂತೆಯೇ ನಡೀತಾ ಇತ್ತು. ಜಿಲೇಬಿ ತಿಂದ ಗಣ್ಯರನ್ನ ಬೆದರಿಸುವ ತಂತ್ರವು ಜವಾರಿ ಸ್ಟೈಲ್ನಲ್ಲೇ ಸಾಕ್ತಾ ಇತ್ತು. ಇದು ಧಾರವಾಡದ ಕುಖ್ಯಾತ ಹನಿ ಟ್ರ್ಯಾಪ್ ಗ್ಯಾಂಗ್ನ ಕಹಾನಿ. ಅಮ್ಮ ಸಾಮಾಜಿಕ ಕಾರ್ಯಕರ್ತೆ ಅಂತ ಪೋಸ್ಟ್ ಕೊಡ್ತಾರೆ ಹೆಸರಿಗೆ. 10ನೇ ಕ್ಲಾಸ್ ಓದಿರುವ ಮಗಳು ಸೂಜಿಗಲ್ಲಿನಂತೆ ಸೆಳಿತಾರೆ. ಅಮ್ಮ ಮಗಳ ಆಟ ತುಂಟಾಟಕ್ಕೆ ಅಪ್ಪನೂ ಸಹ ಕಾರ್ಯಕರ್ತ, ಆತನು ಭಾಗಿಯಾಗಿದ್ದಾನೆ. ಇದರಲ್ಲಿ ಸೇವೆ ಪಡೆದವರಿಂದ ಕೋಟಿಗಟ್ಟಲೆ ಹಣವನ್ನ ಕೀಳುತ್ತೆ ಈ ಗ್ಯಾಂಗ್. 5-6 ಕೋಟಿ ಆಫರ್ ಕೊಟ್ರೆ ನೋ ಅಂತಾಳೆ ಹನಿಬಾಯಿ. ಸಾಕಾಗೋದಿಲ್ಲ ಇಷ್ಟಲ್ಲ ಅವರಿಗೆ. ಇಂಥದ್ದೇ ಕಾಮಗಾರಿಯಿಂದ 100 ಕೋಟಿ ಸಂಪಾದಿಸುವ ಮಹದಾಸೆ ಈ ಕ್ರಿಮಿನಲ್ ಗ್ಯಾಂಗ್. ಅಮ್ಮ ಸಾಮಾಜಿಕ ಕಾರ್ಯಕರ್ತೆ ಅನ್ನೋ ಹೆಸರು ಮಾತ್ರ ಅಷ್ಟೇ. ಸಂತ್ರಸ್ತರು ಅಂದ್ರೆ ಊರು ತುಂಬ ಇದ್ದಾರೆ, ಊರೆಲ್ಲ ಇರೋದೆಲ್ಲ ಸಂತ್ರಸ್ತರೇ. ನೆರೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವರಿಗೂ ಈ ಪ್ರಳಯಾಂತಕ್ಕೆ ಗಾಳವನ್ನು ಹಾಕಿದ್ರು. ಭಾರತದ ಮಾಜಿ ರಾಷ್ಟ್ರಪತಿ ಅಳಿಯ ಈಕೆ ಕಾಟಕ್ಕೆ ಸುಸ್ತಾಗ್ಬಿಟ್ಟಿದ್ರು. ಗೋವಾದಲ್ಲಿ ಕಾಮದಾಟ ನಡೆದ ಕಟ್ಟಡವನ್ನೇ ಈ ಸಂತ್ರಸ್ತ ಎನಿಸಿಕೊಂಡವರು ಕೆಡವು ಬಿಟ್ಟಿದ್ದಾರೆ. 10 ಹಾಲಿ ಕಾಂಗ್ರೆಸ್ ಶಾಸಕರಿಗೂ ಈ ಸುಂದರಿ ಗಿರ್ಮಿಟ್ಟನ ತಿನ್ನಿಸಿದ್ದಾಳೆ. ಕರ್ನಾಟಕದ ಹಾಲಿ ಮಂತ್ರಿ ಈಕೆ ಕೊಟ್ಟ ಐಸ್ ಕ್ರೀಮ್ ಸವಿದಿದ್ರಂತೆ. ತನಗೆ ಬೇಕಾದಾಗೆಲ್ಲ ಶಾಸಕರಿಂದ ವಸೂಲಿ ಮಾಡುವ ಕಾಮ ಕಿನ್ನರಿ ಈಕೆ. ದೊಡ್ಡ ಉದ್ಯಮಿಗಳ ಜೊತೆಗೆ ಈಕೆಯ ಕಣ್ಣ ಮುಚ್ಚಾಲೆ ಆಟ ಜೋರಾಗೇ ಇತ್ತು. ಸಂತ್ರಸ್ತರು ಊರು ತುಂಬ ಇದ್ದಾರೆ, ಊರಿನ ಎಲ್ಲ ಕಡೆ ಸಂತ್ರಸ್ತರೇ ಇರೋದು. DC SP ಗಳಿಗೂ ವೈಯಾರದ ಜಾಲವನ್ನ ಬೀಸಿದ್ದಾಳೆ ಚಲಾಕಿ ಚೆಲುವೆ. ಈಕೆಯ ಕಾಟದಿಂದ ಬೇಸತ್ತು ಹೈರಾಣಾಗಿದ್ದಾರೆ IAS IPS ಅಧಿಕಾರಿಗಳು. ಅವರ ಜೊತೆಗಿನ ಚಾಟ್ಸ್, ಆಡಿಯೋ, ವಿಡಿಯೋ ಮೂಲಕ ಬ್ಲಾಕ್ ಮೇಲ್ ಮಾಡ್ತಾ ಇತ್ತು ಈ ಗ್ಯಾಂಗ್. ಪವರ್ ಟಿವಿಗೆ ಸಿಕ್ಕಿವೆ ಆಕೆಯ ಚಾಟ್ ಮಸಾಲಾದ ಕಂಪ್ಲೀಟ್ ಡೀಟೇಲ್ಸ್. ಪವರ್ ಸ್ಟಿಂಗ್ ಆಪರೇಷನ್ ನಲ್ಲಿ ಎಲ್ಲವನ್ನೂ ಕೂಡ ಭಿನ್ನಾಣಗಿತ್ತಿ ಬಾಯ್ಬಿಟ್ಟಿದ್ದಾರೆ. ಎಲ್ಲವನ್ನು ಪವರ್ ಟಿವಿಯೊಂದಿಗೆ ಡೀಲ್ ಮಾಡೋಕೆ ಈ ನಯವಂಚಕಿ ಮುಂದಾಗಿದ್ದರು. DC SP ಕೂಡ ಈಕೆಯ ವೈಯಾರದ ಜಾಲ ಇತ್ತು. ಯಾರಿವಳು, ಮೂಲ ಎಲ್ಲಿಯವಳು? ಧಾರವಾಡದ ಪ್ರಿಯಾ ಕುಲಕರ್ಣಿ ಅಲಿಯಾಸ್ ಲಕ್ಷ್ಮಿ ಪ್ರಣಯ ಲೋಕ ಇದು. ಮಗಳ ಗನಂದಾರಿ ಕೆಲಸಕ್ಕೆ ಅಮ್ಮ ರಮಾ ಕುಲಕರ್ಣಿ ಕುಮ್ಮಕ್ಕನ್ನ ಕೊಡ್ತಾ ಇತ್ತು. ಅಮ್ಮ ಮಗಳಿಗೆ ಗಣ್ಯರನ್ನ ಬಲೆಗೆ ಬೀಳಿಸಿಕೊಳ್ಳೋದೇ ನಿತ್ಯ ಕಾಯಕವಾಗಿತ್ತು. ಇದೇ ಕಾಯಕದಿಂದ 100 ಕೋಟಿ ಹಣವನ್ನ ಮಾಡೋಕೆ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇತ್ತು. ಸ್ಟಿಂಗ್ ಆಪರೇಷನ್ ಅಲ್ಲಿ ಎಲ್ಲವನ್ನು ಕೂಡ ಹೇಳಿಕೊಂಡಿದ್ದಾರೆ ಅಮ್ಮ ಮಗಳ ಜೋಡಿ. ಅವರು ಬಾಯ್ಬಿಟ್ಟ ವಿಚಾರಗಳನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳೋದು ಗ್ಯಾರಂಟಿ. ಧಾರವಾಡದ ಪ್ರಿಯಾ ಕುಲಕರ್ಣಿ ಅಲಿಯಾಸ್ ಲಕ್ಷ್ಮಿ ಪ್ರಣಯ ಲೋಕ ಇದು. ಅಮ್ಮ ಮಗಳ ಬಲೆ ಜೋಡಿ ಪವರ್ ಟಿವಿ ಬಲೆಗೆ ಬಿದ್ದಿದ್ದೆ ರೋಚಕ. ಹೇಗ್ ಬಿದ್ರು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀವಿ. ಡೀಲ್ ಕುದುರಿಸುವ ಆಸೆಯಿಂದ ಪವರ್ ಟಿವಿಯನ್ನ ಸಂಪರ್ಕಿಸುತ್ತೆ ಈ ಕಿಲಾಡಿ ಜೋಡಿ.
ನಿಜ ವಿಷಯ ಹೊರಗೆಳೆಯುವ ಉದ್ದೇಶದಿಂದ ಪ್ಲಾನ್ ರೂಪಿಸುತ್ತೆ ನಮ್ಮ ತಂಡ. ಇಬ್ಬರನ್ನ ಬೆಂಗಳೂರಿಗೆ ಪವರ್ ಟಿವಿ ತಂಡ ಕರೆಸಿಕೊಳ್ಳುತ್ತೆ. ಅವರಿಬ್ಬರು ಹೇಳ್ತಾ ಇದ್ದಂತ ಒಂದೊಂದು ಹೆಸರು ಕೇಳಿ ನಮ್ಮ ತಂಡವೇ ಶಾಕ್ ಆಗುತ್ತೆ. ಅವರ ಭಾಷೆಯಲ್ಲೇ ಮಾತನಾಡಿಸಿ ರಹಸ್ಯಗಳನ್ನ ಹೊರಗೆ ತೆಗೆಯುವ ಕೆಲಸ ನಮ್ಮ ಟೀಮ್ನಿಂದ ಆಗುತ್ತೆ. ದೊಡ್ಡ ದೊಡ್ಡ ಹೆಸರುಗಳನ್ನ ಹೇಳಿದ್ದಾರೆ. ಧಾರವಾಡದಿಂದ ದೆಹಲಿವರೆಗೆ, ಧಾರವಾಡ ಟು ದೆಹಲಿವರೆಗೆ ಕಾಮ ಕಸ್ತೂರಿಯ ಹನಿ ಕೇಕ್ ಪರಿಮಳ ಆಯಿತು. ಸರ್, ನೋಡ್ತಾ ಇದ್ವಿ ಈ ಗ್ಯಾಂಗ್ನ, ಈ ಕುಟುಂಬದ ಕೆಲಸ ಏನಾಗಿತ್ತು ಅಂತೇಳಿ. ಒಬ್ರಲ್ಲ ಇಬ್ರಲ್ಲ, ಎಲ್ಲರೂ ಪ್ರಭಾವಿಗಳೇ. ಏನ್ ಕತೆ ಸರ್ ಇದು? ಪ್ರಭಾವಿಗಳು ಅನ್ನುವ ಏನು ಆ ವರ್ಡ್ ಇದೆಲ್ಲ, ಸರ್, ಸಮ್ಟೈಮ್ ಐ ಡೋಂಟ್ ನೋ ಹೌ ಟು ಯೂಸ್ ದ್ಯಾಟ್ ಅಂತ. ಯಾರಿಗೆ ನಾವು ಆ ಒಂದು ಪದವನ್ನು ಬಳಸ್ಬೋದು ಅಥವಾ ಯೋಗ್ಯ ಅನ್ನೋದೇ ಗೊತ್ತಾಗಲ್ಲ ನನಗೆ. ಸಿ ಹಿಯರ್, ಈ ಅಮ್ಮ ಮಗಳಿದಾರಲ್ಲ, ಅವರು ನಮ್ಮನ್ನು ಏನಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರು ಅನ್ನೋದು ಇದು ಹೇಳ್ತಿರಲ್ಲ. ಈ ನಮ್ಮ ಬೋನಿಗೆ ಅವರೇ ಬಂದು ಬಿದ್ದಿದ್ದು, ನಾವೇನು ಅವ್ರನ್ನ ಹುಡ್ಕೊಂಡು ಹೋಗಿದ್ದಲ್ಲ. ನಮ್ಮ ಟೀಮ್ 1 ವರ್ಷದಿಂದ ಇವರನ್ನು ಹುಡ್ಕೊಂಡು ಹೋಗಿತ್ತು. ಆಗ ಅವ್ರು ಸಿಕ್ಕಾಕೊಂಡಿಲ್ಲ. ಆಗಲೂ ನಾವು ಒಂದು ಈ ಬೆಂಗಳೂರಲ್ಲಿ ಒಂದು ಈ ಫಿಲ್ಮಿ ಹೆಸರಲ್ಲಿ, ಮಾಡೆಲ್ಗಳ ಹೆಸರಲ್ಲಿ ಒಂದು ದಂಧೆ ನಡೀತಾ ಇದೆ ಅನ್ನೋದನ್ನು ಸ್ಟಿಂಗ್ ಮಾಡಿದ್ವಿ. ಅದರಲ್ಲಿ ಈ ಅಮ್ಮ ಮಗಳ ಹೆಸರು ಬರುತ್ತೆ. ಆಗ ನಮ್ಮ ಬಲೆಗೆ ಬಿದ್ದು ಇವರು ಓಡೋಗ್ತಾರೆ. ಬಟ್ ಈ ಸಲ ಅವರೇ ನಮ್ಮನ್ನು ಕರೆಸ್ಕೊಂಡ್ರು. ನಮಗೆ ಅನ್ಯಾಯ ಆಗಿದೆ, ನಾವು ಲೈಂಗಿಕ ಶೋಷಣೆಗೊಳಗಾಗಿದ್ದೀವಿ, ನಾವು ಸಂತ್ರಸ್ತೆಯರು, ನೀವು ತುಂಬ ದೊಡ್ಡ ಸ್ಟೋರಿಗಳನ್ನೆಲ್ಲ ಮಾಡಿದ್ರಿ, ನಮ್ಮೊಟ್ಟಿಗೆ ನಿಂತ್ಕೊಳ್ಳಿ ಅನ್ನೋದು. ನಾನೇ ಮಾತಾಡ್ತೀನಿ ತಾಯಿಯೊಡನೆ, ರಮಾ ಕುಲಕರ್ಣಿ ಅವರೊಡನೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಫೋನಲ್ಲಿ. ಸರ್, ನೀವು ಸರ್ ಫೈರ್ ಬ್ರ್ಯಾಂಡ್ ಮಿಸ್ಟರ್ ಶೆಟ್ಟಿ, ಎಸ್, ನಿಮ್ಮಿಂದಾಗದು ಏನಿದೆ ಸರ್, ನನಗೆ ಅನ್ಯಾಯ ಆಗಿದೆ. ನನಗೆ ಪ್ರತಿಷ್ಠಿತ ದೆಹಲಿಯಲ್ಲಿರುವ ಮಂತ್ರಿಯ ಅವರ ಫ್ಯಾಮಿಲಿಯಿಂದ ನನಗೆ ಪ್ರಾಬ್ಲಮ್ ಆಗಿದೆ. ನೀವು ಬನ್ನಿ, ನಮಗೆ ಇಲ್ಲಿ ಪೊಲೀಸಿಂದ ನ್ಯಾಯ ಸಿಗ್ತಾ ಇಲ್ಲ. ನಮಗೆ ಕಡೆಯ ದಾರಿ ಅಂದರೆ ನೀವೊಬ್ಬರೇ. ನಾವೆಲ್ಲ ಮಾಡಿಬಿಟ್ಟಾಗಿದೆ, ನೀವೊಬ್ಬರೇ, ನಿಮ್ಮಿಂದ ನ್ಯಾಯ ಸಿಗುತ್ತೆ. ಆಯ್ತಮ್ಮ, ನಾಳೆನೇ ಬನ್ನಿ ಅಂತ ಕರ್ಸ್ಕೋತೀವಿ ನಾವು. ಇವರನ್ನೊಂದು ಹೋಟ್ಲಿಗೆ ಕರ್ಸ್ಕೋತೀವಿ, ಇವರನ್ನು ಆಫೀಸ್ ಕರ್ಸ್ಕೊಳ್ಳಲ್ಲ. ಸರ್, ಹೊರಗಡೆ ಸಿಕ್ಕು, ಆಫೀಸಲ್ಲಿ ಸಿಕ್ಕಿದ್ರೆ ನೀವು ಎಲ್ಲ ಪರಿಚಯ ಎಲ್ಲ ಗೊತ್ತಾಗ್ಬಿಡುತ್ತೆ. ಹೊರಗಡೆ ಸಿಗ್ತೀವಿ. ನಾವೇನೋ ಸಂತ್ರಸ್ತರಪ್ಪ, ಒಂದು ಹೆಣ್ಮಗಳು ಲೈಂಗಿಕ ಶೋಷಣೆಗೊಳಗಾದರೆ ಯಾವ ರೀತಿಯಾಗಿ ಬರ್ಬೋದು ಅಂತ ನಿಮ್ಗೆ ಗೊತ್ತಿದೆ. ಯಾವ ರೀತಿಯಾಗಿ ಒಂದು ನಾವು ನೋಡಿದ್ದೀವಿ ಸಂತ್ರಸ್ತೆಯರನ್ನು. ಪ್ರಜ್ವಲ್ ರೇವಣ್ಣನ ಕಾಮಕೇಳಿಯ ಸಂತ್ರಸ್ತೆಯರನ್ನು ನಾವು ನೋಡಿದ್ವಿ. ನಮ್ಮ ಆಫೀಸ್ಗೆ ಬಂದಿದ್ದರು. ನಮ್ಮಲ್ಲಿ ಏನು ವಿಡಿಯೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾವು ಅವರ ಇಂಟರ್ವ್ಯೂಗಳನ್ನು ಮಾಡಿದ್ವಿ, ಅವರ ಕಷ್ಟಗಳನ್ನು ಕೇಳಿಕೊಂಡಿದ್ವಿ, ಅವರ ಗೋಳುಗಳನ್ನು ಕೇಳ್ಕೊಂಡಿದ್ವಿ. ಒಂದು ಹೆಣ್ಣು ಮಗಳು ಲೈಂಗಿಕ ಸಂತ್ರಸ್ತೆ ಆದರೆ ಅವಳ ಮನಸ್ಥಿತಿ ಹೇಗಿರುತ್ತೆ, ಅವಳ ಮೆಂಟ್ಯಾಲಿಟಿ ಹೇಗಿರುತ್ತೆ, ಅವಳ ಹಾವಭಾವಗಳು ಹೇಗಿರ್ತವೆ, ಅವಳು ಯಾವ ರೀತಿಯಾಗಿ ಕುಗ್ಗಿ ಹೋಗಿರ್ತಾಳೆ ಅನ್ನೋದೆಲ್ಲ ಗೊತ್ತಿದೆ ನಮಗೆ. ನಾವೇನು ಇವತ್ತು ಒಂದು ಹೆಣ್ಣುಮಕ್ಕಳನ್ನು ನೋಡೋದಲ್ಲ. ವಿ ನೋ ಅಬಲೆ ಯಾರು, ಸಬಲೆ ಯಾರು. ಬಂದಾಗ ನಾವು ಮಾತಾಡಿದ್ವಿ, ಹೇಗಿದ್ದೀರಮ್ಮ ಅಂತ. ಯಾವಾಗ ಬಂದ್ರಿ? ಸರ್, ಇವತ್ತೇ ಬಂದ್ವಿ. ಏನು ನಿಮ್ಮ ಗೋಳು ಕೇಳಿಸ್ಕೋಬೇಕು ತಾನೆ. ಸಂತ್ರಸ್ತೆಯ ಗೋಳು ಹೇಳು, ಮೊದಲು ನಿಮ್ಮ ಗೋಳುಗಳನ್ನು ಹೇಳಿ ಅಂತ ಕೇಳಿಸ್ಕೊಂಡ್ವಿ. ಅವರು ಎತ್ತಿದ ಮೊದಲ ಪ್ರಶ್ನೆ ಆ ತಾಯಿ ರಮ್ಯಾ ಕುಲಕರ್ಣಿಯವರು, ರಮಾ ಕುಲಕರ್ಣಿಯವರು. ನಾವು ಕೇಳಿದ್ವಿ, ಏನು ಮೇಡಮ್, ಜ್ಯೂಸ್ ಕುಡಿತೀರಾ, ಹಾಲು ಕುಡಿತೀರಾ? ಏನು ಬೇಡ ಸರ್, ನಾವು ಏನಕ್ಕೆ ಕುಡಿಯಲ್ಲ ಹೊರಗಡೆ. ಐ ಆಮ್ ಫಾಲೋಯಿಂಗ್ ಡಯಟ್. ನನ್ನ ಡಯಟ್ ಹೆಂಗಿರ್ಬೇಕಂದ್ರೆ ನಾವು 50 ವರ್ಷ 40 ವರ್ಷ ಥರ ಕಾಡ್ಬೇಕು. ನನಗೆ ಡಯಟ್ ಟಿಪ್ಸ್ ಕೊಡ್ಲಿಕ್ಕೆ ಶುರು ಮಾಡಿದ್ರು ಅವರು. ಸರ್, ನೀವು ನೋಡಲಿಕ್ಕೆ ತುಂಬ ಸುಂದರವಾಗಿದ್ದೀರಿ, ಚೆನ್ನಾಗಿದ್ದೀರಿ, ಸ್ವಲ್ಪ ನೀವು ಫಿಟ್ ಆಗಬೇಕು ಸರ್, ನೀವು ಅದು ತಗೊಬೇಕು, ಇದು ತಗೊಬೇಕು, ಯು ಶುಡ್ ಲುಕ್, ಹೊಟ್ಟೆ ಬರಬಾರ್ದು ಸರ್, ಹಂಗಿರಬೇಕು, ನೀವು ಫಿಟ್ ಆಗಿರ್ಬೇಕು ಅನ್ನೋದು. ಐ ವಾಸ್ ಶಾಕ್ಡ್. ಸಂತ್ರಸ್ತೆ ಬಂದುಬಿಟ್ಟು ನನಗೆ ಡಯಟ್ ಟಿಪ್ಸ್ ಕೊಡ್ತಾಳಪ್ಪ, ಇವರು ಏನು ಕತೆ ಇವ್ರದ್ದು ಅಂತ. ನನಗೆ ಸಂತ್ರಸ್ತೆ ಒಟ್ಟಿಗೆ ಮಗಳು ಬರ್ತಾರಂತ ಗೊತ್ತಿರಲಿಲ್ಲ. ಸಂತ್ರಸ್ತೆ ತಾಯಿ ಅನ್ನೋದು ಗೊತ್ತಿತ್ತು ನನಗೆ. ಹೇಳ್ಕೊಂಡಿರೋದು ತಾಯಿ, ನಾನು ಸಂತ್ರಸ್ತೆ ಅನ್ನೋದು. ನೋಡಿದರೆ ಮಗಳು ಬಂದಿದ್ದಾರೆ. ಏನು ಸಂತ್ರಸ್ತೆ ಸರ್? ಕಹಾನಿ ನೀವು ಹೇಳಿದ್ರಿ, ಏನು ಹುಡುಕಿದ್ರೆ ಊರು ತುಂಬ ಅಂತ. ಕಹಾನಿ ಗರ್ಗರ್ಕಿ ಅಂತ ಒಂದು ಧಾರಾವಾಹಿ ಬರ್ತಾಯಿತ್ತು.
ಇದು ಧಾರಾವಾಹಿ ಅಲ್ಲ. ಇದನ್ನು ಕೇಳಿದರೆ ನಿಮಗೆ ನಾವು ಹಲವು ಕ್ರೈಮ್ ನ್ಯೂಸ್ಗಳನ್ನು, ಹಲವು ಟ್ರ್ಯಾಪ್ಗಳನ್ನು, ಹನಿ ಟ್ರ್ಯಾಪ್ಗಳನ್ನು ನೋಡಿದ್ದೀವಿ. ದೂರದ ಪಾಕಿಸ್ತಾನದಿಂದ ಬಂದು ನಮ್ಮ ದೇಶ ಆಳುವ ಅಲ್ಲಿ ಕಾಯುವ ಗಡಿಯಲ್ಲಿ ಬಂದು ಸೈನಿಕರನ್ನೇ ಅಥವಾ ಆಫೀಸರ್ಗಳನ್ನೇ ಹನಿ ಟ್ರ್ಯಾಪ್ ಮಾಡಿ ಅಲ್ಲಿಂದ ನಮ್ಮ ದೇಶದ ಸೀಕ್ರೆಟ್ ಡೇಟಾಗಳನ್ನು ಕದ್ಕೊಂಡು ಹೋಗಿದ್ದಾರೆ ಅನ್ನೋದು ನಾವು ನೋಡಿದ್ವಿ, ಕೇಳಿದ್ದೀವಿ, ಓದಿದ್ದೀವಿ, ಸ್ಟೋರಿ ಮಾಡಿದ್ದೀವಿ, ಬೇಸರ ಪಟ್ಕೊಂಡಿದ್ವಿ. ಆದರೆ ಇಲ್ಲಿ ನಾನು ಫಸ್ಟ್ ಈ ತಾಯಿಗೆ ಕೇಳ್ತೀನಿ, ಆಯ್ತಮ್ಮ, ನಿಮ್ಮ ಹತ್ರ ಲೈಂಗಿಕ ದೌರ್ಜನ್ಯ ನಿಮ್ಮ ಮೇಲೆ ನಡೆದಿದೆ ಅನ್ನೋದಕ್ಕೆ ಪ್ರೂಫ್ ಇದೆನಾ? ಇದೆ, ನನ್ನ ಹತ್ರ ಎಲ್ಲ ಇದೆ ಸರ್. ನನ್ನ ಹತ್ರ A to Z ಪ್ರೂಫ್ಸ್ ಇದೆ. ಆಯಿತು, ನಿಮ್ಮ ಹತ್ರ A to Z ಪ್ರೂಫ್ ಇದೆ, ಕಂಪ್ಲೇಂಟ್ ತಗೊಳ್ತಾ ಇಲ್ಲ. ನಿಮ್ಮ ಉದ್ದೇಶ ಏನು? ಕಂಪ್ಲೇಂಟ್ ಆಗಬೇಕಾ? ಬೇಡ ಸರ್. ಟಿ ವಿಲಿ ಹಾಕ್ಬೇಕಾ? ನೀವು ಕೂತ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಬೇಡ ಸರ್. ಮತ್ತೆ ನಿಮ್ಗೆ ಏನು ಬೇಕು? ಅದು ನಿಮ್ಮಿಂದ ಮಾತ್ರ ಸಾಧ್ಯ ಸರ್. ಏನು ಬೇಕಮ್ಮ ಹೇಳಿ, ನನ್ನಿಂದ ಏನು ಮಾಡ್ಬೋದು ನಿಮ್ಗೆ ಅದನ್ನು ಹೇಳಿ. ಸೆಟ್ಲ್ಮೆಂಟ್ ಆಗಬೇಕು ಸರ್. ಏನಾಗಬೇಕು? ಏನಾದರೂ ಒಂದು ಸೆಟ್ಲ್ಮೆಂಟ್ ಮಾಡಿಸಿ ಸರ್ ನಮಗೆ. ಸೆಟ್ಲ್ಮೆಂಟ್ ಅಂದರೆ ಏನು ಸರ್? ನೀವೇನು ಮೂರ್ಖರ? ಟಿ ವಿಯವರೆಲ್ಲ ಮಾಡ್ಕೊಳ್ಳಲ್ವ ಸರ್ ನೀವು? ಎಲ್ಲ ಸೆಟ್ಲ್ಮೆಂಟ್ ಸರ್, ನೀವು ಹೇಳಿದ್ರೆ ಆಗುತ್ತೆ ಸರ್. ಏನದು? ಅದು ದುಡ್ಡು ಸರ್. ಅಂದರೆ ಇವತ್ತು ನನಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಬೆದರಿಸ್ತಾ ಇರುವ ಅಮ್ಮ ಮತ್ತು ಮಗಳು ತಮ್ಮ ಮಾನವನ್ನು, ತಮ್ಮ ಲೈಂಗಿಕ ದೌರ್ಜನ್ಯವನ್ನು, ತಮ್ಮ ಮರ್ಯಾದೆಯನ್ನು ಮಾರಾಟಕ್ಕೆ ನಮ್ಮಲ್ಲಿ ತಂದಿಟ್ಟಿದ್ರು. ಮಾರಾಟ ಮಾಡಿ ಸರ್. ಮಾರಾಟ ಮಾಡಿದ್ರಲ್ಲಿ ನಿಮಗೂ ಏನಾದರೂ ತಗೊಳ್ಳಿ ಸರ್. ನೀವು ತಗೊಳ್ಳೋ ಸ್ವಲ್ಪ ಸರ್. ಟಿ ವಿ ನಡೆಸಲಿಕ್ಕೆ ದುಡ್ಡು ಬೇಡವಾ ಸರ್? ನೋಡ್ರಿ, ಹೌ ಟ್ಯಾಲೆಂಟೆಡ್ ದಟ್ ಲೇಡಿ. ನೀವು ನೋಡಿ, ಮುಖ ತೋರಿಸ್ತೀನಿ. ಮತ್ತೆ ಟಿ ವಿ ನಡೆಸಲಿಕ್ಕೆ ಕಷ್ಟ ಇಲ್ವಾ ಸರ್? ನಮ್ಗೆ ಗೊತ್ತಿದೆ ಸರ್ ಟಿ ವಿಯವ್ರ ಕಷ್ಟ. ನಿಮಗೂ ಕಷ್ಟ ಇಲ್ವಾ ಸರ್? ತಿಂಗಳಿಗೆ ಎಲ್ಲಿಂದ ತರ್ತೀರಿ ಸರ್? ನೀವು ತಗೊಳ್ಳಿ ಸರ್. ನಮಗೆ ಬೇಡಮ್ಮ. ನಮಗೆ ನಿಮಗೆ ನ್ಯಾಯ ಸಿಗಬೇಕು, ಇಲ್ಲ ಅಂದರೆ ಒಂದು ಸ್ಟೋರಿ ಆಗುತ್ತೆ, ಎರಡರಲ್ಲೂ ಒಂದಾಗುತ್ತೆ. ಇಲ್ಲ ಸರ್, ನೀವು ಬೇಡ ಅಂದರೂ ನಾವು ಕೊಡ್ತೀವಿ ಸರ್. ನಾವೇನು IPS IAS ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಅಥವಾ ದೆಹಲಿಯವರು ಅಂತ ಅಂದ್ಕೊಂಡಿದ್ರಾ? ಮಾತು ಕೊಟ್ಟ ಮೇಲೆ ತಪ್ಪಿದ್ರೆ? ನೋ, ನಾವು ಕರ್ನಾಟಕದ ಹೆಣ್ಣು ಮಕ್ಕಳ ಮುಕುಟಕ್ಕಿರುವಂತಹ ಒಂದು ಏನು ಹೇಳ್ತಾರೆ, ವಜ್ರ ವೈಡೂರಿ ಅಲ್ಲ, ಕೊಯ್ನೂರುಗಳು ಸರ್ ಎರಡು. ನೀವು ಬೇಡ ಅಂದರೂ ನಾವು ಕೊಡ್ತೀವಿ ಸರ್. ಹೌದಾ? ಓಕೆ ಮೇಡಮ್, ವಿ ಆರ್ ರೆಡಿ. ನೀವು ಕಷ್ಟಪಟ್ಟು ದುಡಿದಂಥದ್ದು, ನೀವು ನಿಮ್ಮ ಮಾನ ಮರ್ಯಾದೆಯನ್ನು ರೋಡ್ಗೆ ಇಟ್ಬಿಟ್ಟು, ಯಾರಿಗೋ ಬಾತ್ರೂಮಿಂದ ಫೋಟೋ ಕಳಿಸ್ಕೊಂಡ್ಬಿಟ್ಟು, ಯಾರಿಗೋ ಗಂಡ ಒಳಗಡೆ ಮಲ್ಕೊಂಡಿರುವಾಗ, ಮಗ ಇನ್ನೊಂದು ಬೆಡ್ರೂಮಲ್ಲಿ ಮಲ್ಕೊಂಡಿರುವಾಗ ಮಗಳನ್ನು ಹೊರಗಡೆ ಕಳಿಸ್ಬಿಟ್ಟು, ನೀವೇ ಹಾಲಲ್ಲಿ ನಿಂತ್ಕೊಂಡು, ನಾನು ಹಾಲಲ್ಲಿದ್ದೀನಿ ಫೋಟೋ ಕಳಿಸ್ಲಾ ಅಂತ ಕೇಳಿದಂಥ ವಿಡಿಯೋಗಳನ್ನು ನಮ್ಮ ಮುಖಾಂತರ ಮಾರಾಟಕ್ಕೆ ಬಂದಿದ್ದೀರಿ ನೀವು. ಮಾರಿ ಸರ್, ಕೂತ್ಕೊಂಡ್ಬಿಟ್ಟು ಮಾರಿ ಸರ್. ನಮ್ಮ ಹತ್ರ ವಿಡಿಯೋ ಇದೆ, ನಮ್ಮ ಹತ್ರ ಚಾಟ್ಸ್ ಇದೆ, ನಮ್ಮ ಹತ್ರ ಮಂತ್ರಿಗಳ ಕಡೆಯವರು ಮಾತಾಡಿದಂತಹ ವಿಡಿಯೋ ಆಡಿಯೋ ರೆಕಾರ್ಡ್ಗಳಿದ್ದಾವೆ. ನೀವೇನು ಸರ್, ಯು ಆರ್ ನಾಟ್ ಎ ಗುಡ್ ಮಾರ್ಕೆಟಿಂಗ್ ಗೈ, ಸೆಲ್ ಇಟ್ ಸರ್. ನಿನ್ನ ಜನ್ಮಕ್ಕಿಷ್ಟು. ನಿನ್ನನ್ನು ನೀನು ಕರ್ಕೊಳ್ಳೋದು ಹೆಣ್ಣು ಮಗಳು, ನಿನ್ನನ್ನು ನೀನು ಕರ್ಕೊಳ್ಳೋದು ಒಂದು ತಾಯಿಯ, ಹೆಣ್ಣು ಮಗಳ ತಾಯಿಯ ತಾಯಿ ನೀನು. ಎರಡು ಗಂಡು ಮಕ್ಕಳ ತಾಯಿ ನೀನು, ಒಂದು ಗಂಡನ ಮಡದಿ ನೀನು. ಆ್ಯಂಡ್ ನೀನು ನಮ್ಮ ಹತ್ರ ಆ ವಿಡಿಯೋ ಆಡಿಯೋಗಳನ್ನು ಬಂದು ನಮ್ಮನ್ನು ಮಾರ್ಕೆಟಿಂಗ್ ಏಜೆಂಟ್ ಅಂತ ತಿಳ್ಕೊಂಡಿದ್ಯಾ ಹೆಂಗೆ? ಐ ವಾಸ್ ಸರ್ಪ್ರೈಸ್ಡ್. ಐ ಆಮ್ ಕೀಪಿಂಗ್ ಮೈ ಕೂಲ್. ನಾವು ಯಾವಾಗ ಪ್ರಮೋ ಹೊಡಿತೀವಿ, ಈ ತಾಯಿ ಒಂದು ನಮ್ಮ ಆಫೀಸ್ ಫೋನ್ಗೆ ಫೋನ್ ಮಾಡಿ ನಮ್ಮ ಇವ್ರ ಹತ್ರ ಮಾತಾಡ್ತಾರೆ. ಏಯ್, ಗೊತ್ತೇನೋ ನಾನು ಯಾರಂತ? ನಿನಗೆ ನನ್ನ ಕತೆ ಗೊತ್ತಿಲ್ಲ, ಚಪ್ಪಲಿ ಕಾಲು ಇಟ್ಕೊಂಡ್ಬಿಟ್ಟು ನಿಮಗೆಲ್ಲ ಬಡಿತೀನಿ ನಾನು ಅಂತ ಈ ತಾಯಿ ಹೇಳುತ್ತೆ. ಐ ವಿಲ್ ಪ್ಲೇ ದಟ್ ಆಡಿಯೋ.
ನಾನು ಅದಕ್ಕೆ ಹೇಳಿದೆ, ಅಮ್ಮ ನೀನು ಹಾಕ್ಕೊಂಡಿರುವ ಚಪ್ಪಲಿ ಯಾರ ಮನೆಯನ್ನು ಮುಳುಗಿಸಿ ಯಾರ್ಯಾರಿಗೋ ವಿಡಿಯೋ ಫೋಟೋ ಕಳಿಸಿ ನಿನ್ನ ಮಾನವನ್ನು ಹರಾಜಿಟ್ಟು ಪರ್ಚೇಸ್ ಮಾಡಿದಂಥ ಬ್ರ್ಯಾಂಡೆಡ್ ಚಪ್ಪಲಿ. ನೀನೊಮ್ಮೆ ಬ್ಯಾಂಗ್ಳೂರಿಗೆ ಬಾ, ಇಲ್ಲಿ ಎಷ್ಟು ಲೋಕಲ್ ಚಪ್ಪಲಿ ಇದೆ ಅಂತ ನನಗೆ ತೋರಿಸ್ತೀನಿ ಅಂತ ಹೇಳಿದೆ. ಕಂಪ್ಲೀಟ್ ವಿಜಯನಗರ ಕ್ವಾಲಿಟಿ, ಹಳೇದು ಸವೇದು ಹೋದಂಥ ಚಪ್ಪಲಿಗಳು ಬೆಂಗಳೂರಲ್ಲಿ ಅವೈಲೇಬಲ್ ಇದೆ. ತಿಳ್ಕೊಂಬಿಡು, ನಾನು ಡೆಲ್ಲಿಯ ಮಂತ್ರಿನೂ ಅಲ್ಲ, IAS IPS ಅಲ್ಲ, ನೀನು ಹಾಕಿದ ಬಲೆಗೆ ಬಿದ್ದಂತಹ ಬಿಸ್ನೆಸ್ ಮ್ಯಾನುಗಳು ಅಲ್ಲ, ಮಂತ್ರಿಗಳು ಅಲ್ಲ, ತಿಳ್ಕೋ ಇದನ್ನು ಅಂತ. ಶಿ ವಾಂಟೆಡ್ ಟು ಎನ್ಕ್ಯಾಶ್ ಪವರ್ ಟಿವಿ ಬ್ರ್ಯಾಂಡು. ರಾಕೇಶ್ ಶೆಟ್ಟರ ಫೈರ್ ಬ್ರ್ಯಾಂಡನ್ನು ಇಟ್ಕೊಂಡ್ಬಿಟ್ಟು, ಗಡ್ಸನ್ನು ಇಟ್ಕೊಂಡ್ಬಿಟ್ಟು, ಇಷ್ಟೂ ಜನರ ಆಡಿಯೋ, ಇಷ್ಟೂ ಜನರ ವಿಡಿಯೋ, ಇಷ್ಟೂ ಜನರ ವಾಟ್ಸಪ್ ಚಾಟ್ಗಳು ಇಟ್ಕೊಂಡ್ಬಿಟ್ಟು ಸೆಟಲ್ಮೆಂಟ್ ಮಾಡಲಿಕ್ಕೆ ಬಂದಂತಹ ಸಂತ್ರಸ್ತೆ ಹೇಳ. ಏನು ಹೇಳಿ? ಈಗ ಕರ್ನಾಟಕದಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇರುವ ಮಹಿಳೆಯರೇ ಹೇಳಿ, ಈ ಬಿಣ್ಣಾಣ ಗಿತ್ತಿಗೆ ನಾನು ಏನಂತ ಕರೀಲಿ ಅಂತ ಹೇಳಿ. ಹೇಳಿ, ಯಾವ ರೀತಿಯಾಗಿ ಒಂದು ಮಹಿಳೆಗೆ ಕಪ್ಪು ಚುಕ್ಕೆನ ಬಿಳಿ ಚುಕ್ಕೆನ ಅಂತ ನೀವೇ ಇಟ್ಬಿಡಿ, ಇವಳಿಗೆ ನಾನು ಯಾವ ರೀತಿಯಾಗಿ ಉತ್ತರಿಸ್ಬೇಕಿತ್ತು ಹೇಳಿ. ನನ್ನನ್ನೆಲ್ಲರೂ ಶಾರ್ಟ್ ಟೆಂಪರ್ ಅಂತ ಹೇಳ್ತಾರೆ, ಬಟ್ ನಾನು 2 ದಿನ 3 ಗಂಟೆ ನನ್ನ ಎಲ್ಲ ರಂಧ್ರಗಳನ್ನು ಮುಚ್ಚಿಬಿಟ್ಟು ಕೂತ್ಕೊಂಡು ಕೇಳ್ತಾ ಇದ್ದೆ, ಹೇಳಮ್ಮ ನಿಮ್ಮ ಸ್ಟೋರಿನು ಅಂತ. ಇಟ್ ಈಸ್ ನಾಟ್ ಸ್ಟೋರಿ, ಇಟ್ ಈಸ್ ಎ ಡಿಸಾಸ್ಟರ್ ಹ್ಯಾಪನಿಂಗ್ ಇನ್ ಸಂಬಡೀಸ್ ಲೈಫ್. ಎಲ್ಲಿವರೆಗೆ ಇದ್ದರೆ ವಿಲಾ ಒದ್ದಾಡ್ತಾ ಇದ್ದಾರೆ ಅಂತ ನಮ್ಮ ಎಡಿಟರ್ಸು ಬ್ರೇಕಿಂಗಲ್ಲಿ ಹಾಕಿದ್ರು. ಇಟ್ ಈಸ್ ನಾಟ್ ವಿಲಾ. ಎಲ್ಲಿವರೆಗೆ ಅಂದರೆ ಒಬ್ಬ ಗೋವಾದ ಬಿಸ್ನೆಸ್ ಮ್ಯಾನ್, ಟಾಪ್ ಮೋಸ್ಟ್ ಬಿಸ್ನೆಸ್ ಮ್ಯಾನ್, ಇವರ ಬಲೆಗೆ ಬೀಳ್ತಾನೆ. ಇವಳ ಮಗಳು ಹೋಗ್ತಾಳೆ ಅಲ್ಲಿಗೆ. ಹೋದಾಗ ಅಲ್ಲಿ ಇವಳು ಬೆಡ್ರೂಮಿನಿಂದ ಹಿಡಿದೆಲ್ಲ ಫೋಟೋ ತಗೊಂಡ್ಬರ್ತಾಳೆ. ಬೆಡ್ರೂಮಿನ ಫೋಟೋ, ಬೆಡ್ ಫೋಟೋ, ಬಾತ್ರೂಮಿನ ಫೋಟೋ, ಮನೆ ಎಂಟ್ರೆನ್ಸ್ ಫೋಟೋ ಎಲ್ಲ ತಗೊಂಡ್ಬರ್ತಾಳೆ ಈ ತಾಯಿ. ತಗೊಂಡು ಬಂದ್ಬಿಟ್ಟು ಅವನಿಗೆ ಶುರು ಆಗುತ್ತೆ. ಸ್ವಲ್ಪ ಕಳಿಸ್ತಾನೆ, 5 ಲಕ್ಷ 4 ಲಕ್ಷ 2 ಲಕ್ಷ ಕಳಿತಾನೆ. ಲಾಸ್ಟಿಗೆ ಇವರು ಅವನಿಗೆ ಫೋಟೋ ಕಳಿಸ್ತಾರೆ. ನೋಡ್ರಪ್ಪ ನೋಡ್ರು, ನಾವು ಹೆಂಗಿದ್ದೀವಿ ಅಂದರೆ ಎಲ್ಲ ಪ್ರೂಫ್ ಇದೆ. ನಿನ್ನ ಮನೆ ಬಂದಿದ್ದು, ಲೊಕೇಶನ್ ಕಳಿಸಿದ್ದು, ನಿನ್ನ ಅಡುಗೆ ಮನೆಯವನ ಹತ್ರ, ನಿನ್ನ PA ಹತ್ರ ಲೊಕೇಶನ್ ಕಳಿಸ್ಕೊಂಡಿದ್ದು, ನಾನು ಬಂದಿದ್ದು, ನಿನ್ನ ಬೆಡ್ ನನಗೆ, ನಾನು ನಿನ್ನ ಬೆಡ್ಡಲ್ಲಿ ಶೇರ್ ಮಾಡ್ಕೊಂಡಿದ್ದು, ವಿತ್ ದ ಲೊಕೇಶನ್ ಎವ್ರಿಥಿಂಗ್ ಈಸ್ ಅವೈಲೇಬಲ್. ನಂಬ್ತೀರಾ ನೀವು ಆ ಮನುಷ್ಯ ಏನು ಮಾಡಿರ್ಬೋದು ಅಂತ? ಐ ವಾಸ್ ಶಾಕ್ಡ್. ನಾವು ನೋಡಿದ್ವಿ, ಪ್ರಜ್ವಲ್ ರೇವಣ್ಣ ರೇಪ್ ಕೇಸಲ್ಲಿ ಸಂತ್ರಸ್ತೆಯರನ್ನು ಕರ್ಕೊಂಡು ರೇಪ್ ಮಾಡಿದ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಮನೆಯಲ್ಲಿದೆ, ಅಲ್ಲಿ ಏನಿದೆ, ಅಲ್ಲಿ ಬೆಡ್ ಏನಿದೆ, ಅಲ್ಲಿ ಏನಿದೆ ಕರ್ಕೊಂಡು ಹೋಗ್ತಾರೆ. ಹೌದು, ಆ ಬಿಸ್ನೆಸ್ ಮ್ಯಾನ್ ಏನು ಮಾಡ್ತಾನೆ ಗೊತ್ತಾ? ನೀವು ಅನ್ಸ್ಕೊಳ್ಳಿ, ಅವನು ಯಾವ ಸ್ಥಿತಿಗೆ ಬಂದಿರ್ಬೋದು ಅಂತ ಎಣಿಸ್ಕೊಳ್ಳಿ. ಅವನ 10-20 ಕೋಟಿ ಮನೆಯನ್ನು ಡೆಮಲಿಷ್ ಮಾಡ್ತಾನೆ. ಇದು ನಾನು ಹೇಳಿದ್ದಲ್ಲ, ನನ್ನ ಸ್ಟೋರಿ ಅಲ್ಲ, ನನ್ನ ಇನ್ವೆಸ್ಟಿಗೇಷನ್ ಅಲ್ಲ. ಇದು ಸಂತ್ರಸ್ತೆಯ ತಾಯಿ ಮತ್ತು ಮಗಳು ಹೇಳ್ಕೊಂಡಂತಹ ಬ್ಯೂಟಿಫುಲ್ ಸ್ಟೋರಿ. ಅವನು ಮನೆ ಡೆಮೊಲಿಷ್ ಮಾಡ್ತಾನೆ. ಯಾಕೆ ಗೊತ್ತಾ ನಿಮಗೆ? ಏನಾದರೂ ಈ ವೈಯಾರಿ ಏನಾದರೂ ರೇಪ್ ಕೇಸ್ ಅಂತ ಹಾಕಿದರೆ, ಏನಾದರೂ ಪೊಲೀಸರು ಮಾಜಾರಿಗೆ ಬಂದರೆ ಪ್ರೂಫ್ ಸಿಕ್ಬಿಡುತ್ತೆ. ಮನೆ ಇದೆ, ಬೆಡ್ರೂಮ್ ಇದೆ, ಬಾತ್ರೂಮ್ ಇದೆ, ಎಲ್ಲ ಮ್ಯಾಚ್ ಆಗುತ್ತೆ. ಹೌದು, ಮನೆ ಡೆಮೊಲಿಷ್ ಮಾಡಿ ಅಲ್ಲಿ ಬೇರೆ ಮನೆ ಕಟ್ಬಿಡ್ತಾನೆ. ನನಗೆ ಹೇಳ್ತಾ ನಗ್ತಾರೆ, ನೋಡಿ ಸರ್, ಅವನು ಮನೆಯೇ ಡೆಮೊಲಿಷ್ ಮಾಡಿಸ್ಬಿಟ್ಟ ಅಂತ. ಅಷ್ಟಂತ ಅಂದ್ಕೊಂಡ್ಬಿಟ್ರ? ನೋ. ಒಬ್ಬರು ನಮ್ಮ ಪಾಪ MLA ಅಂತೂ ಇನ್ನೆಷ್ಟು ಕೊಡ್ಲಪ್ಪ ನಿಮಗೆ? ಇಷ್ಟೇ ಇರೋದಪ್ಪ, 50,000, 50 ಸಾಕು, ಇವತ್ತು ಲಾಸ್ಟು, ನನಗಿನ್ನು ಕೊಡ್ಲಿಕ್ಕೆ ಆಗಲ್ಲ. ಇಲ್ಲ ಸರ್, ಇವತ್ತು ನನ್ನ ಬರ್ಡೇ ಇದೆ. ಏನು ನಾನು ಬಿಕಾರಿ ಅಂತ ಅಂದ್ಕೊಂಬಿಟ್ರಾ? ನನ್ನ ಬರ್ತ್ಡೇಗೆ 50,000 ಕೊಡ್ತೀಯ ನೀನು? ಅವ್ರು ಹೇಳ್ತಾರೆ, ಓಕೆ ಲಾಸ್ಟ್ 2.5 ಲಕ್ಷ ಆಯಿತಾ, ಇನ್ನಾದರೂ ನನ್ನನ್ನು ಬಿಟ್ಬಿಡ್ತೀಯಾ? ಇಲ್ಲ ಸರ್, ನಿಮ್ಮನ್ನು ಒಂದೇ ದಿನ ಬಿಡೋದು. ಯಾವಾಗ ಹೇಳಿ? ಜೈ ಶ್ರೀರಾಮ್ ಅನ್ಬೇಕು ನೀವು. ಆ ದಿನ ನಿಮ್ಮನ್ನು ಬಿಟ್ಬಿಡ್ತೀನಿ ನಾವು. ಯಾರ್ರೀ? ಡೆಲ್ಲಿಯ ಪ್ರತಿಷ್ಠಿತ ಮುತ್ಸದ್ದಿ
70-80 ವರ್ಷ ಆಗಿರಬೇಕು. ಇನ್ನೊಬ್ಬ ಕಾರ್ಪೊರೇಟ್ ಇಂಡಸ್ಟ್ರಿ 85 ವರ್ಷದ ತಾತ. ಸರ್, ನಿಮಗೆ ಸೀರೆ ಇಷ್ಟನಾ, ನಿಮಗೆ ಮಾಡರ್ನ್ ಡ್ರೆಸ್ ಇಷ್ಟನಾ? ಓ ಸರ್, ನಿಮಗೆ ಸೀರೆ ಇಷ್ಟನಾ? ನಾಳೆಯಿಂದ ನನ್ನ ಸೀರೆಯಲ್ಲಿರುವ ಫೋಟೋಗಳು ನಿಮಗಾಗಿ. ಸರ್, ಹೌ ಯು ಲೈಕ್ ಮೈ ಡ್ಯಾನ್ಸ್? ಓ ಸರ್, ಐ ಆಮ್ ಪ್ರಾಕ್ಟಿಸಿಂಗ್ ಡ್ಯಾನ್ಸ್ ಸರ್. ನೌ ಐ ಆಮ್ ಇನ್ ಜಿಮ್ ಸರ್. ಹೌ ಯು ಲೈಕ್ಡ್? ಪಾಪ ತಾತ ಎಲ್ಲೋ ಏನು ಮಾಡಲಿ, ಬರಲಾ? CM, ex-CMಗಳು, IPS ಆಫೀಸರ್ಗಳು, ಇವ್ರ ಹೆಸರು ಹೇಳ್ತಾನೆ ನನಗೊಂಥರ ಖುಷಿ. ಯಾಕಂದರೆ ಅದರ IPS ಆಫೀಸರ್ಗಳು ಎಂತೆಂಥವ್ರು ಒಳ್ಳೆಯವರು ಇದ್ದಾರೆ, ಏನೇನಂತ ನಾವು ನೋಡಿದ್ವಿ. ಒಂಥರ ಖುಷಿ ನನಗೆ. IPS ಆಫೀಸರ್ಗಳು, ವಾವ್. DC-ಗಳು, ಜಿಲ್ಲೆ ಕಾಯುವ DC-ಗಳು. ಹೆಂಗಂದರೆ ಇವರು ಜನಗಳು ಹೋದರೆ ಎದುರುಗಡೆ ಕಾಯಬೇಕು ಇವರನ್ನು. IPSಗಳ ಎದುರುಗಡೆ ನಿಂತ್ಕೊಬೇಕಾದ್ರೆ ಹೆದರ್ಕೊಂಡು ನಿಂತ್ಕೋತಾರೆ. ಸರ್ ಕೂತ್ಕೊಳ್ಳ ಸರ್, ನೀವು ಹೇಳೋ ಮೊದಲು ನಾವು ಕೂತ್ಕೊಳ್ಳ ಸರ್. ಇಲ್ಲ, ಒಮ್ಮೆ ಈ ಬಲೆಗೆ ಬಿದ್ದುಬಿಟ್ರೆ ಯಾವನಲ್ಲೇ ನೀನು IPS? ಏಯ್ ಎಲ್ಲಿದ್ಯಲ್ಲೇ ಈಗ? DC, ಮುಚ್ಕೊಂಡು ಫೋನ್ ಮಾಡ್ತೀಯಾ ಇಲ್ಲ? ಮುಚ್ಕೊಂಡು ದುಡ್ಡಿಗೆ ಕಳಿಸ್ತೀಯಾ ಇಲ್ಲ? ಹೆಂಗಪ್ಪ ನನ್ನನ್ನು ಬ್ಲಾಕ್ ಮಾಡ್ತಿ? ಅಲ್ರಿ, ಎಲ್ಲಿವರೆಗೂ ಅಂದರೆ ಒಬ್ಬರು ಮಹಾತ್ಮರು IAS ಆಫೀಸರ್ ಲಾಸ್ಟಿಗೆ ಹೇಳ್ಬಿಡ್ತಾರೆ, ಅಮ್ಮ ನನಗಿನ್ನು ತಡ್ಕೊಳ್ಳಿಕ್ಕೆ ಆಗಲ್ಲ ನಿನ್ನನ್ನು, ಒಂದು ಹಗ್ಗ ಹಾಕೊಬೇಕು, ಇಲ್ಲೊಂದು ಕೆಲಸ ಮಾಡಮ್ಮ, ನಾನು ಅಡ್ವೊಕೇಟ್ ನಂಬರ್ ಕೊಟ್ಬಿಡ್ತೀನಿ ನಿನಗೆ, ಹೋಗಿ ಒಂದು ಸೆಟ್ಲ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊ, ಎಷ್ಟು ಬೇಕು ಒಮ್ಮೆ ತಗೊಂಬಿಟ್ಟು ನನ್ನನ್ನು ಬಿಟ್ಬಿಡು. ಏನ್ರಿ ಪ್ರಿಯಾಕಮ್ ಲಕ್ಷ್ಮಿ ಅವರೇ, ಡಿಫಾಮೇಷನ್ ನಿಮ್ಗೆ ಗೊತ್ತಾ ಇವ್ರ ಆಸೆ ಏನಂತ? ಸರ್, ದುಬೈಗೆ ಹೋಗಲಿ ಸರ್, ನಾನು ದುಬೈಯಲ್ಲಿ ಹಿಂಗೆ ಬೀಳಿಸ್ತೀನಿ ಸರ್. ನನ್ನ ಇಂಟ್ರೆಸ್ಟ್ ಇಷ್ಟೇ ಸರ್, ನಥಿಂಗ್. ಐ ಡೋಂಟ್ ಲೈಕ್ ಇಂಡಿಯಾ. ನನಗೆ ಸ್ವಿಟ್ಜರ್ಲ್ಯಾಂಡಲ್ಲಿ ಹೋಗಿ ಇರಬೇಕು. ಅಲ್ಲಿ ಹೋದರೂ ನಾನು ಭಾರತೀಯಳೇ ಸರ್, ಬಟ್ ನಾಟ್ ಇನ್ ಇಂಡಿಯಾ ಸರ್. ಅಲ್ಲಿ ಹೋಗಿನೂ ನಾನು ಭಾರತದ ಬಗ್ಗೆ ಮಾತಾಡ್ತೀನಿ, ಬಟ್ ಐ ವಾಂಟ್ ಟು ಸೆಟಲ್ ಇನ್ ಸ್ವಿಟ್ಜರ್ಲ್ಯಾಂಡ್ ಸರ್. ಸರ್, ನನ್ನ ಕೆಪಾಸಿಟಿ ಗೊತ್ತಾ ನಿಮಗೆ? ಏನು ಸರ್ ನೀವು ಪವರ್ TVಯ ಮುಖ್ಯಸ್ಥರು, ಇದೆಲ್ಲ ಏನು ಸರ್ ಡ್ರಾಮಾ? ನನಗೆ ಗೊತ್ತಾ ಸರ್ ಯಾರಂತ? ಟ್ರಂಪ್ ಹತ್ರ ಬಿಡಿ ಸರ್ ನನ್ನನ್ನು, ಜಸ್ಟ್ ಟ್ರಂಪ್ ಹತ್ರ ಬಿಡಿ. ಯು ಸಿ ಎಷ್ಟೊತ್ತಿಗೆ ನಾವು ಬೀಳಿಸ್ತೀವಿ ಟ್ರಂಪನ್ನು ಅಂತ ನಗ್ತಾರೆ ಸರ್. ಈ ಒಬ್ಬ IAS ಆಫೀಸರ್ ಎಷ್ಟು ಮೂರ್ಖ ಅಂದರೆ, ನನ್ನ ಒಂದು ಮೆಸೇಜ್ಗೆ ಒಂದು ಫೋಟೋಗೆ ಬಿದ್ದುಬಿಟ್ಟ ಸರ್ ಇವನು. ಏನಮ್ಮ ನಿನ್ಗೇನಮ್ಮ ಪ್ರಾಬ್ಲಮ್ಮು? ಸಂತ್ರಸ್ತೆ TVಲಿ ಹಾಕುವ ಸರ್. ನೀವು ಮುಟ್ಟಾಳ್ರಿ ಸರ್, ನಿಮ್ಮಂಥ ನಾನು ನೀವು ತುಂಬ ಹುಷಾರಿ, ತುಂಬ ಟ್ಯಾಲೆಂಟ್ ಅಂತ ಅಂದ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ನೀವು ಒಂಥರ ಮುಟ್ಟಾಳಂತರ ಕಾಣ್ತೀರಿ. ಏನು ಸರ್ ನಿಮಗೆ ಬುದ್ಧಿ ಇಲ್ವಾ? TVಲಿ ಹಾಕಿದ್ರೆ ಏನಾಗುತ್ತೆ ಸರ್? ಅಮ್ಮ, TVಲಿ ಹಾಕಿದ್ರೆ ಇದೆಲ್ಲ ಆಗುತ್ತೆ. ನಿಮಗೆ ನ್ಯಾಯ ಸಿಗ್ಬೋದು, ನಿಮಗೆ ನ್ಯಾಯ ಬೇಕಲ್ಲ. ನ್ಯಾಯ ಇಟ್ಕೊಂಡು ಏನು ಮಾಡಲಿ? ಯಾವ ನ್ಯಾಯ ಸರ್? ನನಗೆ 600 ಕೋಟಿ 1,000 ಕೋಟಿ ಲಾಸ್ ಆಗಿದೆ ಸರ್. ಇವರಿಂದಾಗೆಲ್ಲ ನಂದು 600 1,000 ಕೋಟಿ ಲಾಸ್ ಆಗಿದೆ. ಆಯ್ತಮ್ಮ, ವಾಟ್ ಈಸ್ ಯುವರ್ ಡೀಲ್? ಸರ್, ಹೋಗಲಿ ಸರ್, 500 ಕೋಟಿ 100 ಕೋಟಿ ನಮಗೆ ಬೇಕು, 100 crores. ನಾನು 10 ಜನರದ್ದು ಪ್ರೂಫ್ ಕೊಡ್ತೀನಿ ಸರ್ ನಿಮಗೆ. 10 ಜನರದ್ದು ಕಲೆಕ್ಟಿವ್ ಮಾಡಿಬಿಟ್ಟು ನನಗೆ 100 ಕೋಟಿ ಕೊಡಿಸಿ ಸರ್. ಎಕ್ಸ್ಟ್ರಾ ಜಾಸ್ತಿ ಮಾಡ್ತೀರಾ ಸರ್? ಒಂದು 200 ಬಂದರೆ ಅದು 100 ನಿಮ್ಮದು. ಮತ್ತು 100ರಲ್ಲಿ ನಾವು ದಾನ ಧರ್ಮ ಎಲ್ಲ ನಂಬುವವರು ಸರ್. ನಾವು ದೋಖ ಮಾಡುವವರಲ್ಲ. ನೀವು ಬೇಡ ಅಂದರೂ ಅದರಲ್ಲೂ ಕೊಡ್ತೀವಿ ಸರ್ ನಿಮಗೆ. ಸರ್, ನಾವು ಮಾತಾಡ್ತಾ ಇರೋದು ಯಾರ ಬಗ್ಗೆ? ಯಾರ್ಯಾರು ಗೊತ್ತಾ ಸರ್ ನಿಮಗೆ? ನೀವು ಖಾಲಿ ಅವ್ರಿಗೊಂದು ಫೋನ್ ಮಾಡಿ ಸರ್. ಈಗ ತಗೊಳ್ಳಿ ಸರ್ ನಂಬರ್. ಸರ್, ನಾಳೆವರೆಗೆ ಟೈಮ್ ಇಲ್ಲ, ನೀವು ಮಂಡೇ ಹೇಳ್ತೀರಾ? ಶಿಟ್, 2 days, ಯು ಆರ್ ವೇಸ್ಟಿಂಗ್ 2 days. ಟೈಮ್ ಈಸ್ ವೆರಿ ಪ್ರೀಷಿಯಸ್. ಸಮಯಕ್ಕೆ ಮರ್ಯಾದೆ ಕೊಡಬೇಕು. ಇಷ್ಟು ದೊಡ್ಡ TV ನಡೆಸ್ತೀರಿ, ಸಮಯಕ್ಕೆ ವ್ಯಾಲ್ಯೂ ಇಲ್ವಾ ನಿಮಗೆ?
ಈಗ ಆಗಬೇಕು. ಡೀಲ್ ಶುಡ್ ಸ್ಟಾರ್ಟ್ ನೌ. ಕಾಲ್ ಮಾಡಿ ಸರ್ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಗತಿ ಇಲ್ಲ, ವಿಧಿ ಇಲ್ಲ. ಐ ಆಮ್ ಲಿಸ್ನಿಂಗ್. ಐ ಸ್ಟಾರ್ಟೆಡ್ ಕಾಲಿಂಗ್ ಒನ್ ಪರ್ಸನ್. ಅತೀ ಸಂತ್ರಸ್ತರ ಒಬ್ಬರಿಗೆ ಫೋನ್ ಮಾಡಿದೆ ನಾನು. ಅವ್ರದ್ದು ನಂಬರ್ ನನ್ನ ಹತ್ರ ಇರಲಿಲ್ಲ ಲೈಫಲ್ಲಿ, ಅವರ ಹೆಸರು ಕೇಳಿರಲಿಲ್ಲ ನಾನು. ಅಟೋಲ್ ಓಕೆ ಗಿವ್ ನಂಬರ್ ಕೊಟ್ಟರು ನಂಬರ್. ನಾನು ಅನ್ಸ್ಕೊಂಡ್ಬಿಟ್ಟಿದ್ದೆ ಅವ್ರು ಎತ್ತಿದ್ರೆ ಈಗ ಏನು ಮಾತಾಡೋದಪ್ಪ ಅಂತ. ನಾನು ಡಯಲ್ ಮಾಡಿದೆ. ಅದರಲ್ಲಿ ಹೋಗಿರಬೇಕು ಪವರ್ ಟಿ ವಿ ಟ್ರೂ ಕಾಲರಲ್ಲಿ ಬರುತ್ತಲ್ಲ, ಪವರ್ ಟಿ ವಿ ರಾಕೇಶ್ ಶೆಟ್ಟಿ ಅಂತ ಹೋಗಿರಬೇಕು. ಪಾಪ ಆ ಮನುಷ್ಯನಿಗೆ ಗೊತ್ತಾಗಿರ್ಬೇಕು. ನನ್ನನ್ನು ಬ್ಲಾಕೇ ಮಾಡಿಬಿಟ್ರು. ನನ್ನ ಪುಣ್ಯಕ್ಕೆ ಅವ್ರನ್ನ ನಾನು ಬ್ಲಾಕ್ ಮಾಡಿಬಿಟ್ರು. ಐ ಟೋಲ್ಡ್ ನೋಡ್ರಿ, ಬ್ಲಾಕ್ ಮಾಡಿದ್ರಿ ಹೆಂಗೆ ಮಾತಾಡಿಲ್ರಿ, ಹೆಂಗ್ರಿ ಮಾತಾಡ್ದವ್ರ ಹತ್ರ ಬ್ಲಾಕ್ ಮಾಡಿದಿರ್ರಿ ನೀವು. ಮಾತಾಡಿ ನಾನೇ ಬರಲಾ ಹುಬ್ಳಿ ಕಡೆಗೆ? ಎಸ್ ಸರ್, ಸಂಡೇ ನೀವು ಬಂದರೆ ಓಕೆ ಸರ್, ನಾವು ಅಲ್ಲೇ ಮೀಟ್ ಮಾಡೋ. ಬೇಡ ಸರ್, ನಿಮ್ಗೆ ಇನ್ನೂ ತಲೆ ಇಲ್ಲ, ನಾವು ಐಡಿಯಾ ಕೊಡ್ತೀವಿ. ವಿಲ್ ಗಿವ್ ಯು ಐಡಿಯಾ ಸರ್, ಲಿಸನ್. ನೀವು ನ್ಯೂಸಲ್ಲಿ ಗಡ್ಸ್ ಎಲ್ಲ ಬಿಟ್ಬಿಡಿ, ಇಲ್ಲಿ ಟ್ಯಾಲೆಂಟ್ ಯೂಸ್ ಮಾಡಿ, ಬಿಸ್ನೆಸ್ ಯೂಸ್ ಮಾಡಿ. ಗೋ ಟು ಡೆಲ್ಲಿ. ಈಗ ಡೆಲ್ಲಿಗೆ ಹೋಗ್ಬಿಡಿ ನೀವು. ಡೆಲ್ಲಿಗೆ ಹೋಗ್ಬಿಟ್ರೆ ಸೆಷನ್ ನಡೀತಾ ಇದೆ ಸರ್. ಈಗ 13th ಸೆಷನ್. ಸೀದಾ ಡೇಟಾ ನೋಡ್ರಿ, ಸೆಷನ್ ನಡೀತಾ ಇದೆ ಈಗ ನೀವು ಹೋದರೆ ರೈಟ್ ಟೈಮ್ ಟು ಸೆಟಲ್. ಈಗ ನೀವೇನಾದರೂ ಪ್ರಮೋ ಹಾಕಿದರೆ ರೈಟ್ ಟೈಮ್ ದೇ ವಿಲ್ ಕಮ್ ಟು ಯು. ಈಗ ನೀವೇನಾದರೂ ನಮ್ಮ ಸ್ಟೋರಿನ ಎತ್ಕೊಂಡ್ಬಿಟ್ರೆ ನಿಮ್ಮ ಲೈಫು ಜಿಂಗಾಲ, ನಮ್ಮ ಲೈಫು ಸ್ವಿಟ್ಜರ್ಲ್ಯಾಂಡ್. ಹೊರಡಿ ಸರ್ ಡೆಲ್ಲಿಗೆ. ಏನು ಸರ್ ನೀವು? ಬಟ್ ವಿ ವಿಲ್ ನಾಟ್ ನೆಗೋಷಿಯೇಟ್. ನಾಟ್ ಲೆಸ್ ದೆನ್ 100 crores. 100 crores ಕೆಳಗಡೆ ನಾವು ಒಪ್ಪಲ್ಲ ಸರ್. ಇಟ್ಸ್ ಇಂಪಾಸಿಬಲ್. 100 crores ಎಷ್ಟು ಸೊನ್ನೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ, ಕೌಂಟ್ ಮಾಡಬೇಕು. ನಮಗೆ ಇಲ್ಲಿ ತಿಂಗಳಿಗೆ ಸಂಬಳ ಕೊಡ್ಲಿಕ್ಕೆ ಲಾಸ್ಟ್ ಬರುವಾಗ ಸೊನ್ನೆಗಳೇ ಮರ್ತೋಗ್ಬಿಡ್ತವೆ. ಟಿ ವಿಯವ್ರಿಗೆಲ್ಲರಿಗೂ ಗೊತ್ತು, ಕೇಳಿ. ಯಾಕಪ್ಪ 28, 29, 30 ಬರುತ್ತೆ ಅಂತ ಆಗುತ್ತೆ. ಕರೆಕ್ಟ್. 100 ಕೋಟಿ ಒಟ್ಟು ಮಾಡೋದು ಸರ್. ಆಗ್ತಾ ಇತ್ತೋ ಏನೋ. ಐ ಥಿಂಕ್ ಈವನ್ ಐ ಆಮ್ ಲಿಟ್ಲ್ ಬಿಟ್ ಹೋಪ್. ಯಾಕಂದರೆ ಅಲ್ಲಿ ಒದ್ದಾಡುವವರ ಪರಿಸ್ಥಿತಿ ನೋಡಿದರೆ, ಬದುಕಬೇಕಾದ್ರೆ, ಮರ್ಯಾದೆ ಇಟ್ಕೊಬೇಕಾದ್ರೆ, ಹೌದು ಸರ್ ಸ್ವಲ್ಪ ಆದರೂ ಕೊಡ್ಬಿಡು ಅಂತ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಲೆಕ್ಷನ್ ಆಗ್ತಾ ಇತ್ತೋ ಏನೋ. ಬಟ್ ಇದನ್ನು ಯಾವ ಸಮಾಜವೂ ಒಪ್ಪಲ್ಲ, ಯಾವ ಮಹಿಳೆಯೂ ಒಪ್ಪಲ್ಲ, ಯಾವ ಸೊಸೈಟಿನೂ ಇಂತಹ ವಿಷಯಗಳಿಗೆ ನೋ. ದಿಸ್ ಇಸ್ ನಾಟ್ ಕ್ರೈಮ್. ಇದು ವ್ಯಭಿಚಾರ. ಇದು ಹೆಣ್ಣು ಕುಲಕ್ಕೆ ಅವಮಾನ. ನಮ್ಮ ಸಂಸ್ಕೃತಿ ಇದೆಯಲ್ಲ, ಅದಕ್ಕೆ ಮಾಡುವ ಅಪಮಾನ. ನಮ್ಮ ಸಂವಿಧಾನದಲ್ಲಿ ಹೆಣ್ಣಿಗೆ ಕೊಟ್ಟ ಗೌರವ ಇದೆಯಲ್ಲ, ಅದಕ್ಕೆ ಮಾಡುವಂತಹ ಮಹಾ ಅಪರಾಧ. ನಮ್ಮ ಲಾಗಳಿದೇವಲ್ಲ, ಹೆಣ್ಣಿನ ರಕ್ಷಣೆಗಾಗಿ ಮಾಡಿದ್ದು, ಹೆಣ್ಣಿನ ಘನತೆಯನ್ನು ಎತ್ತಿಟ್ಕೊಳ್ಳಿಕ್ಕಾಗತ್ತೆ ಮಾಡಿದಲ್ಲ, ಅದಕ್ಕೆ ಮಾಡಿದಂತಹ ಮಹಾ ಅಪರಾಧ. ನೋಬಡಿ ವಿಲ್ ಎಕ್ಸ್ಕ್ಯೂಸ್. ಇಷ್ಟೇ ಅಲ್ಲ, ಸ್ಟೋರಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಸ್ಟಿಲ್ ನೋ ಕಾಂಪ್ರಮೈಸ್ ಅಂತ ಹೇಳ್ತಾನೆ. ಹಲವರ ಮನೆಯ ಮರ್ಯಾದೆಯನ್ನು, ಹಲವರ ಹುದ್ದೆಯ ಗೌರವವನ್ನು, ಸರ್ಕಾರದ ಗೌರವವನ್ನು, ಮಂತ್ರಿಗಳ ಗೌರವವನ್ನು, ಮಾಜಿ ಮಂತ್ರಿಗಳ ಗೌರವವನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು, ಭಾರತದ ಟಾಪ್ ಮೋಸ್ಟ್ ಇಂಡಸ್ಟ್ರೀಸ್ಗಳ ಮನೆಗಳ ಮರ್ಯಾದೆಯನ್ನು ಉಳಿಸ್ತಾ ಇದ್ದೀವಿ. ಪ್ಲೀಸ್, ವಿತ್ ದ ರಿಕ್ವೆಸ್ಟ್, ಪುನಃ ಹೇಳ್ತಾ ಇದ್ದೀನಿ, ರಮಾ ಕುಲಕರ್ಣಿಯವರೇ, ಪ್ರಿಯಾ ಯಾನೆ ಲಕ್ಷ್ಮಿಯವರೇ, ತಪ್ಪು ದಾರಿ ಬಿಟ್ಬಿಟ್ಟು ಸರಿದಾರಿಗೆ ಇವತ್ತಿಂದ ಬಂದರೆ ನಿಮಗೂ ಒಳ್ಳೆಯದು, ಹೆಣ್ಣು ಕುಲಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದು. ವಿಲ್ ಟೇಕ್ ಇಟ್ ಥ್ರೂ ಸ್ಟೋರಿ ನಾವು. ಎಸ್ ಸರ್. ವೀಕ್ಷಕರೇ, ಒಂದು ಕಡೆಯಲ್ಲಿ ಹೆಣ್ಣಿಗೆ ಈ ಸಮಾಜದಲ್ಲಿ ಯಾವ ಸ್ಥಾನವನ್ನು ಕೊಟ್ಟಿದ್ದೇವೆ, ಹಾಗೆಯೇ ಮಗಳು ತಪ್ಪು ದಾರಿ ಹಿಡಿದಂಥ ಸಂದರ್ಭದಲ್ಲಿ ಒಬ್ಬಳು ತಾಯಿಯಾದವಳು ಮಗಳಿಗೆ ಬೈದು ಬುದ್ಧಿಯನ್ನು ಹೇಳಿ ಆಕೆಯನ್ನು ಸರಿದಾರಿಗೆ ತಗೊಂಡು ಹೋಗಬೇಕು. ಆದರೆ ಈ ಸ್ಟೋರಿಯಲ್ಲಿ ಆಗಿರೋದೇ ಬೇರೆ.
ಮಗಳ ಕೆಲಸಕ್ಕೆ ಅಮ್ಮ ಕೂಡ ಸಾಥ್ ಕೊಡ್ತಾ ಇದ್ಲು, ಒಂದು ಕುಟುಂಬವೇ ಆ ದಂಧೆಯಲ್ಲಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ವಿಚಿತ್ರ.